ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈ ರುಚಿಗೆ ಸ್ವಾಗತ. ಇನ್ನೇನು ಸಂಕ್ರಾಂತಿ ಬರ್ತಾ ಇದೆ, ಅವರೆಕಾಳು ಸೀಸನ್ ಬೇರೆ. ಪೊಂಗಲ್ ಮಾಡದೇ ಇದ್ದರೆ ಹೇಗೆ? ನಾನಿವತ್ತು ಅವರೆಕಾಳಿನ ಖಾರ ಪೊಂಗಲನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಅವರೆಕಾಳು ಸೀಸನ್ನಲ್ಲಿ ಮಾಡಿಕೊಳ್ಳೇಬೇಕಾದಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ. ನಾನಿಲ್ಲಿ ಅವರೆ ಬೀನ್ಸನ್ನು ತೊಗೊಂಡಿದ್ದೀನಿ. ಅವರೆ ಬೀನ್ಸಿಂದ ಕಾಳನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ನಲ್ಲಿ ಅಕ್ಕಿ, ಸ್ವಲ್ಪ ಹುರಿದಂತಹ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ಹಾಗೆ ಬಿಡಿಸಿದಂತಹ ಅವರೆಕಾಳು ಬೀಜ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ತೊಳಿಬೇಕು. ತೊಳೆದ ಮೇಲೆ ಅದರ 3ರಷ್ಟು, ಅಂದರೆ ನೀವು ಯಾವ ಕಪ್ನಲ್ಲಿ ತೊಗೊಂಡಿರ್ತೀರೋ ಆ ಕಪ್ಪಿನ 3ರಷ್ಟು ನೀರನ್ನು ಹಾಕಿ ಸ್ವಲ್ಪ ಅರಿಶಿಣ ಮತ್ತು ತುಪ್ಪವನ್ನು ಸೇರಿಸಿ 3ರಿಂದ 4 ವಿಸಿಲ್ ಕೂಗಿಸ್ಕೋಬೇಕು. ಅಂದರೆ ಅವರೆಕಾಳು, ಹೆಸರುಬೇಳೆ, ಅಕ್ಕಿ ಎಲ್ಲವೂ ಚೆನ್ನಾಗಿ ಬೇಯಬೇಕು. ಅಷ್ಟು ವಿಸಿಲನ್ನು ಕೂಗಿಸ್ಕೋಬೇಕು. ನಾನಿಲ್ಲಿ ಅವರೆಕಾಳಿನ ಸಿಪ್ಪೆಯನ್ನು ಬಿಡಿಸಿಲ್ಲ. ಅಂದರೆ ಕೆಲವರು ಹಿತ್ತಿಕಿದ ಅವರೆಯನ್ನು ಹಾಕ್ತಾರೆ. ನಾನಿಲ್ಲಿ ಇಡೀ ಅವರೆಕಾಳು ಬೀಜವನ್ನೇ ಹಾಕಿದ್ದೀನಿ. ಅದೇ ನನಗೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಈಗ ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕು. ಒಗ್ಗರಣೆಗೆ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಖಾರನೇ ಇರಬೇಕು ಪೊಂಗಲ್ಲು, ಹಸಿಮೆಣಸಿನ್ಕಾಯನ್ನು ಹಾಕೋಬೇಕು. ಜೀರಿಗೆ, ಕರಿಬೇವು, ಹಾಗೆ ಜಜ್ಜಿದಂತಹ, ತುಂಬ ಪುಡಿ ಮಾಡೋದು ಬೇಡ, ಸ್ವಲ್ಪ ಕ್ರಷ್ ಮಾಡಿದಂತಹ ಪೆಪ್ಪರ್ ಅಂದರೆ ಕಾಳು ಮೆಣಸನ್ನು ಇಲ್ಲಿ ಹಾಕಬೇಕು. ಕಾಳು ಮೆಣಸು ಮತ್ತು ಜೀರಿಗೆಯೇ ಈ ಒಂದು ಪೊಂಗಲಿಗೆ ಟೇಸ್ಟನ್ನು ಕೊಡೋದು. ಹಾಗೆ ಇಂಗು, ಅರಿಶಿಣವನ್ನು ಹಾಕಿ ಸಾಸಿವೆ ಕಾಳನ್ನು ಸ್ವಲ್ಪ ಹಾಕೋಬೇಕು. ಎಲ್ಲವನ್ನು ಚೆನ್ನಾಗಿ ಹುರಿಬೇಕು. ನಿಮಗೆ ಬೇಕು ಅನಿಸಿದ್ರೆ ಗೋಡಂಬಿಯನ್ನು ಹಾಕೋಬೋದು. ನಾನಿಲ್ಲಿ ಗೋಡಂಬಿಯನ್ನು ಬಳಸಿಲ್ಲ. ಅವರೆಕಾಳು ಅದರದ್ದೇ ಆದ ಒಂದು ಘಮವನ್ನು ಕೊಡುತ್ತೆ. ಗೋಡಂಬಿ ಎಲ್ಲ ಬೇಕು ಅಂತ ಅನಿಸೋದಿಲ್ಲ. ಇವಿಷ್ಟನ್ನು ಚೆನ್ನಾಗಿ ಹುರಿದು ಇಟ್ಕೋಬೇಕು. ಈಗ ಈ ಹುರಿದಂತಹ ಮಿಶ್ರಣವನ್ನು ಬೇಯಿಸಿದಂತಹ ಅವರೆಕಾಳು ಅಕ್ಕಿ ಬೇಳೆಯ ಮಿಶ್ರಣಕ್ಕೆ ಹಾಕಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಹಾಗೆ ಕನ್ಸಿಸ್ಟೆನ್ಸಿ ಅಂದರೆ ಪೊಂಗಲ್ ಅಂದರೆ ಸ್ವಲ್ಪ ಕಿಚಡಿ ಟೈಪ್ ಇರುತ್ತೆ, ಸ್ವಲ್ಪ ನೀರಾಗಿರುತ್ತೆ, ತುಂಬ ಗಟ್ಟಿಯಾಗಿರೋದಿಲ್ಲ, ತುಂಬ ನೀರಾಗಿ ಕೂಡ ಗಂಜಿ ಥರನೂ ಇರೋದಿಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಸೊ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಇಲ್ಲಿ ಸೇರಿಸ್ಕೋಬೇಕು. ಒಂದು ಅರ್ಧರಿಂದ ಮುಕ್ಕಾಲು ಲೋಟದಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು, ಮೊದಲೇ ಹೇಳಿದೆ. ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ನೀವು ಇಲ್ಲಿ ನೀರನ್ನು ಸೇರಿಸುವಾಗ ತಣ್ಣೀರನ್ನು ಸೇರಿಸ್ಕೋಬೇಡಿ, ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ. ಬಿಸಿ ನೀರನ್ನೇ ಸೇರಿಸಿ. ಆಲ್ರೆಡಿ ಮಿಶ್ರಣ ಬಿಸಿಯಾಗಿರೋದ್ರಿಂದ ನೀವು ಬಿಸಿ ನೀರನ್ನೇ ಸೇರಿಸಬೇಕು. ಹಾಗೆ ಹಸಿ ಶುಂಠಿಯ ತುರಿಯನ್ನು ಇಲ್ಲಿ ಸೇರಿಸ್ಕೋಬೇಕು. ಅವರೆಕಾಳು ಮತ್ತು ಹೆಸರು ಬೇಳೆ ಎಲ್ಲವೂ ಮಿಶ್ರ ಆಗಿರೋದ್ರಿಂದ ಹಸಿ ಶುಂಠಿ ಇಲ್ಲಿ ಬೇಕಾಗುತ್ತೆ. ಇದೆಲ್ಲವನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಕುದಿಸಿದರೆ ರುಚಿಯಾದಂತಹ ಅವರೆಕಾಳು ಖಾರ ಪೊಂಗಲ್ ರೆಡಿ ಆಗುತ್ತೆ. ಇದನ್ನು ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಅಥವಾ ಮಧ್ಯಾಹ್ನಕ್ಕೆಲ್ಲ ಡಿನ್ನರ್ಗೂ ಕೂಡ ಮಾಡ್ಕೋಬೋದು.
ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.